ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕಮೆಂಟ್ಸ್ ಒಳಗೆ ಕಮಲಕರ ಕತಿ ಒಳಗೆ ಒಂದೊಂದು ದಿನ ಒಂದು ರೆಸಿಪಿ ಹೇಳ್ರಿ ಅಂತಂದು ಕಮೆಂಟ್ ಬರಾಕತ್ತಿದ್ವು. ಹಾಗಾಗಿ ನಾನು ಇವತ್ತು ಉಪ್ಪು ಖಾರದ ದೋಸೆ ಮಾಡಾಕತ್ತಿದ್ದೆ ರೀ. ಅದನ್ನು ಹೆಂಗೆ ಮಾಡ್ತೀವಿ ಅಂತಂದು ಹೇಳ್ತೀನಿ ರೀ. ಆಮೇಲೆ ನೀವು ಈ ದೋಸೆಗೆ ಏನಂತ ಕರಿತೀರಿ ಕಮೆಂಟ್ ಮೂಲಕ ತಿಳಿಸ್ರಿ. ಒಂದೊಂದು ಕಡೆ ಒಂದೊಂದು ಥರ ಹೆಸರು ಕರೀತಾರೆ ರೀ. ಹಾಗಾಗಿ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಕತೆಗಳು ಹೆಂಗೆ ಬರತ್ತಾವಂತ ಕಮೆಂಟ್ ಮೂಲಕ ತಿಳಿಸ್ತೀರಿ. ಭಾಳ ಖುಷಿ ಆಕತ್ರಿ. ಒಂದೊಂದು ಕಮೆಂಟ್ಸನ್ನು ಬಿಡೋದಿಲ್ರಿ, ಎಲ್ಲ ಕಮೆಂಟ್ಸನ್ನು ಓದ್ತೀನಿ ರೀ. ದಯವಿಟ್ಟು ನೀವು ಹೆಚ್ಚು ಹೆಚ್ಚು ಲೈಕ್ಸ್ ಕೊಡ್ರಿ, ನಮಗೂ ಖುಷಿ ಆಕೈತಿ. ದಯವಿಟ್ಟು ಕಥೆಯನ್ನು ನೋಡಿ ಹಾಗೆ ಸುಮ್ಮನೆ ಆಗಕ್ಕೆ ಹೋಗಬೇಡ್ರಿ. ಲೈಕ್ಸ್ ಕೊಡ್ರಿ ಫ್ರೆಂಡ್ಸ್. ನಮ್ಮ ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ನಾ ಏನೇನು ಹಾಕೇನಪ್ಪ ಅಂತಂದ್ರೆ ಇದನ್ನ ರೀ ಕಡ್ಲಿ ಹಿಟ್ಟು, ಹಸೆಬೇಳೆ ಹಿಟ್ಟು ಅಂತೀವ್ರಿ, ಒಂದೊಂದು ಕಡೆ ಕಡ್ಲಿ ಹಿಟ್ಟು ಅಂತಾರೆ. ಸ್ವಲ್ಪ ಗೋಧಿ ಹಿಟ್ಟು ಹಾಕೀನಿ ರೀ. ನಿಮಗೆ ಬಿರುಸಾಗಿ ಬೇಕಪ್ಪ ಅಂತಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ರಿ. ಆಮೇಲೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ, ಹಸಿ ಖಾರ, ಉಪ್ಪು, ಅರಿಶಿನ, ಜೀರಿಗೆ, ಅಜ್ವಾನ ಹಾಕಿ ಮೇಲೆ ಸ್ವಲ್ಪ ಟೊಮೆಟೊ ಹಾಕ್ರಿ. ನೀವು ಏನಾರ ನಾವು ವೆಜಿಟೇಬಲ್ಸ್ ಅದು ಹಾಕೋತೀವಿ ಅಂತಂದ್ರೆ ಹೆರ್ಜಿ ಹಾಕೋರಿ, ಸೌತೆಕಾಯಿ, ಗಜ್ರಿ ಅವನ್ನೆಲ್ಲ ಹಾಕಿ ಕಲಿಸಿ ಸ್ವಲ್ಪ ನೆನೆಯಾಕೆ ಬಿಟ್ಟು ಆಮೇಲೆ ನೀವು ಇದನ್ನು ದೋಸೆನ ಮಾಡ್ಕೊಂಡ್ರಿ ಅಂದ್ರೆ ಭಾರಿ ರುಚಿ ಆಕತ್ರಿ. ಇದನ್ನು ನೀವು ಕೆಂಪು ಖಾರ ಇರ್ತೈತಲ್ರಿ ಅದರ ಜೊತೆ ತಿನ್ಬೋದು, ಇಲ್ಲ ಶೇಂಗಾ ಚಟ್ನಿ ತುಪ್ಪ ಜೊತೆ ತಿನ್ಬೋದು, ಇಲ್ಲ ಹಂಗೆ ನೀವು ದೋಸೆ ಮೇಲೆ ತುಪ್ಪ ಹಾಕೊಂಡು ತಿನ್ಬೋದ್ರಿ. ಭಾಳ ರುಚಿ ಆಕತ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಆಮೇಲೆ ಇದಕ್ಕೆ ಸಣ್ಣ ಹೆಚ್ಚಿದ ಕೊತ್ತಂಬರಿ ಹಾಕ್ರಿ, ಕರಿಬೇವು ಹಾಕ್ರಿ. ಈಗ ನೀವು ಮನೆ ಒಳಗೆ ಮಕ್ಳಿಗೆ ಏನಾರ ಈ ಥರ ದೋಸೆ ಮಾಡ್ಕೊಡಕತ್ರಿ ಅಂದ್ರಿ ಪನ್ನೀರ್ ನೀವು ಇದನ್ನು ತುರಿದು ಹಾಕ್ಬೋದ್ರಿ. ಇಷ್ಟಪಟ್ಟು ತಿಂತಾರ ಮಕ್ಕಳು. ಚೀಸ್ ಅದೇನು ಬಳಸಕ್ಕೆ ಹೋಗ್ಬೇಡ್ರಿ, ಒಟ್ಟು ಅದು ಆರೋಗ್ಯಕ್ಕಂಕರ ಅಷ್ಟು ಒಳ್ಳೇದಲ್ರಿ. ಹುಡುಗರಿಗೆ ನೀವೇನಾರನ ಈಗ ಮುಂಜಾನೆ ನಾಷ್ಟಕ್ಕೆ ಅದನ್ನ ಮಾಡ್ಕೊಡಕತ್ರಿ ಅಂದ್ರೆ ಮ್ಯಾಲೆ ಸ್ವಲ್ಪ ಪನ್ನೀರ್ ಹೆರ್ಜಿ ಹಾಕ್ರಿ, ಅಂದ್ರೆ ಅವರು ಇಷ್ಟಪಟ್ಟು ತಿಂತಾರ್ರಿ. ಇಲ್ಲ ದೋಸೆ ಹಾಕೊಡ್ಬೇಕಿಲ್ವ ಅಣ್ಣಾರಿಗೆ ಜಳಕಾಗಿದ್ರೆ? ಅವ್ರದ್ದು ಜಳಕಾಗೈತಿ, ನಾಷ್ಟ ಹಾಕೊಂಬ ಅಂದ್ರಾಕ ಹಾಕೊಡ್ಲಕ್ಕ ಅವ್ರಿಗೇನು ಮಾಮಾರಿಗೆ ಹಾಕೊಡ್ಲಕ್ಕ? ಅವ್ರು ಇನ್ನೂ ಅಲ್ಲೇ ಹೊರಗೆ ಅದಾರ ತಗೋ, ಅದೇನೋ ಹೊರಗೆ ಕಟ್ಟಾಕತ್ತಾರ ಅವ್ರದ್ದು ತಡ ಹಾಕತ್ ತಗೋ. ನೀನು ಅನ್ನಾರಿಗೆ ಹಾಕೊಡು, ಸುಳ್ಳು ಆರಿದ್ರೆ ರುಚಿ ಆಗೋದಿಲ್ಲ. ಅವ್ರಿಗೆ ಹಾಕೊಡು. ಟಮಾಟಿ ಇದು ಹಣ್ಣಿನ ಚಟ್ನಿ ಐತೆ ನೋಡಿ, ಅದನ್ನು ಹಾಕು, ತುಪ್ಪ ಅದು ಹಾಕುವ. ಅಕ್ಕ ಅತ್ತಿಯಾರನ್ನ ಹಂಗೆ ಕರೆದು ಬಿಡುವ, ಬಿಷ ತಿಂದ್ಬಿಡ್ತಾರೆ. ಲಕ್ಷ್ಮೀನ ಅತ್ತಿಯಾರನ್ನ ಕರೆದು ಬಿಡು. ನೋಡಿ ಅವ್ರದ್ದು ಗಂಡ್ಮಕ್ಳದ್ದು ಅತ್ತಿಯಾರದು ಲಕ್ಷ್ಮೀ ಅವ್ರದ್ದು ಮುಗಿತಂದ್ರೆ ನೀನು ನಾನು ತಿನ್ನೋಣಂತ. ಅಕ್ಕ ಕರಿತೀನಕ್ಕ ಅತ್ತಿಯಾರನ್ನ. ನೀ ಹಾಕಕ್ಕ ನಾನು ಅತ್ತಿಯಾರ ಕರೆದು ಬರ್ತೀನಿ. ಇದು ಬಂದ ತಡಿ, ಫಸ್ಟ್ ಅನ್ನಾರದ ನಾಷ್ಟ ಅಲ್ಲೇ, ಆಮೇಲೆ ಅತ್ತಿಯರಿಗೆ ಹಾಕೊಡೋಣಂತ. ಕೊಟ್ಟು ಬರ್ತೀನಿ ತಡಿ ಅಕ್ಕ, ಅತ್ತಿಯರಿಗೆ ಹೇಳಿ ಬರ್ತೀನಿ ನಾಷ್ಟಕ್ಕೆ ಬಾ ಅಂತ ಹೇಳಿ. ಹೇಳಿ ಬಾರ್ವಾ. ತುಪ್ಪ ಹಾಕಿ ಇಲ್ವಾ? ಹ್ಞೂ ಅಕ್ಕ ಹಾಕೇನಿ ತುಪ್ಪ. ಏನು ಮಾಡಿರ್ ಬೇವ ನಾಷ್ಟಕ್ಕೆ ಇವತ್ತು? ಉಪ್ಪು ಖಾರ ದೋಸೆ ಮಾಡಿದ್ ನೋಡುವ, ಹಾಕೊಡ್ಲೆ. ಎಷ್ಟು ದಿನ ಆಗಿತ್ತು ಬೇವ ಮಾಡಿ ಉಪ್ಪು ಖಾರ ದೋಸೆ ತಿಂದಿದ್ದೇ ಇಲ್ಲ. ಇವ ಹಾಕೊಡುವ, ಇವ ಜಗ್ ಹೊಟ್ಟಸತ್ ನೋಡು. ಹಾಕೊಡ್ದೆ ನಮ್ಮನ್ನು ಬೇಕಿನ ಕರಿಯವ್ವ. ಅಮ್ಮ ನಾಷ್ಟಕ್ಕೆ ಬರ್ಬೇಕಂತ ಅವು ಕರೆ ಆತ. ಹ್ಞೂ ಬನ್ನಿ. ಇದ್ದಲ್ಲಾಗಿದ್ದೇನೆ ಅಮ್ಮ? ಹ್ಞೂ ಆಯ್ತಲ್ಲಾಗಿದ್ದೆ. ಬರ್ರಿ ನಾಷ್ಟ ಮಾಡಿ ಬರ್ರಿ. ಗಂಡ್ಮಕ್ಳದ ತಿಂದು ತಡಿ ಯಾಕಂಬ್ಲ, ಆಮೇಲೆ ತಿನ್ನೋಣಂತ. ದಿನ ಜಳಕಿಲ್ ಬರ್ರಿ ನೀವು. ಲಕ್ಷ್ಮಿ ಮಾಡಿ ಬರ್ರಿ, ಅನ್ನಾರಿಗೆ ಹಾಕೊಟ್ಟೇನಿ, ಅವ್ರದ್ದು ನಾಷ್ಟ ಆಗಕ್ಕೆ ಬಂತು. ನೀವು ಮಾಡಿಬಿಡ್ಬರ್ರಿ, ವಾರಿದ್ರೆ ರುಚಿ ಆಗೋದಿಲ್ಲ ರೀ. ತಿಂದು ಬಿಡ್ಬರ್ರಿ ಅತ್ತಿಯಾರ. ಬೇಕಾಕಿನ್ ತಡಿ ಯಾವ ಬರ್ರಿ. ಲಕ್ಷ್ಮೀನ ಅದಾಳ, ಲಕ್ಷ್ಮೀ ಜೊತೆ ತಿನ್ ಬರ್ರಿ. ಬಾ ಅಮ್ಮ ನಾಷ್ಟ ಮಾಡೋಣಂತ ಬಾ, ನಾನು ಬೇಕಾಕಿನ್ ಬಾ, ಇಬ್ರು ಕೂಡ ಮಾಡೋಣಂತ. ಹಾಕೊಡುವ ಹಂಗಾರ. ಇವ್ರಿಗೆ ಸಾಕಂತಾಳಕ್ಕ ಅತ್ತಿಯರಿಗೆ ಲಕ್ಷ್ಮಿಗೆ ಹಾಕ್ಬಿಡಾಕ. ಇದೊಂದು ಕೇಳ ಬರ್ಬೇಕಿಲ್ಲವ? ಹಾಕಿದ್ನ ಸಾಕಂತಾಳಕ್ಕ ಅವ್ರಿಗೆ. ನಾಷ್ಟ ಹಾಕೊಡುವ ಅತ್ತಿಯರಿಗೆ ಲಕ್ಷ್ಮಿಗೆ. ಹ್ಞೂ ಅಕ್ಕ ಹಚ್ಕೊಡ್ತೇನೆ. ತೀರ ತಗೋರಿ ಲಕ್ಷ್ಮಿ, ತಗೋವ ನಾಷ್ಟ. ಹೂ ತಿನ್ಬಿಡ್ಬೇಕಿಲ್ಲ, ಒಬ್ರು ತಿನ್ರಿ, ಒಬ್ರು ಹಾಕೊಡ್ರಿ. ಆಕತ್ ನಾಷ್ಟ ಆರಿದ್ರೆ ಬೇಷ್ ಆಗೋದಿಲ್ಲವ. ತಡ್ರಿ ಅತ್ಯಾರ, ಇವ್ರು ಇನ್ನೂ ಬಂದಿಲ್ರಿ. ಅವ್ರ ನಾಷ್ಟ ಮುಗಿದ್ಮ್ಯಾಗ ಈಕಿಗೆ ನೀಲ ಹಾಕೊಡ್ತೇನೆ, ಆಕೆ ತಿಂದ ನಾನು ಹಾಕೊಡ್ತಾಳ್ರಿ. ಆಗಿಲ್ಲನ ಬಸ್ಸುಂದ? ಆಗಿಲ್ರಿ ಅತ್ಯಾರ, ಹೊರಗೆ ದನ ಅದು ಕಟ್ಟಾಕತ್ತಾರ ನೋಡ್ರಿ. ಬಡ ನಾಷ್ಟ ಮಾಡಬಾ ಅಂತಂದ್ರೆ ಒಟ್ಟ ಬರವಲ್ರಿ ಒಳಗೆ. ಹಂಗ ನೋಡವ, ಒಟ್ಟ ಟೈಮ್ ಸರಿ ಊಟ ಇಲ್ಲ, ಟೈಮ್ ಸರಿ ಇದು ನಾಷ್ಟ ಮಾಡೋದಿಲ್ಲ. ಹೊಲಕ್ಕೆ ಹೊಂಟ್ರೆ ಅರ್ಧಂಬರ್ಧ ಚಂದ ಉಣ್ಣೋದಿಲ್ಲ ಬಿಡೋದಿಲ್ಲ, ಬರೀ ಅವಸರ ಕೆಲಸ ಮಾಡ್ಕೊಂತಾವ ಮಾಡಕ್ಕೆ ಹೋಗೋಣ. ಮನ್ಯಾಗಿದ್ದಾಗ ತಿನ್ಪ ಹೊಟ್ಟೆ ತುಂಬ ಅಂತಂದ್ರೆ ಏನಾರ ಕೆಲಸ ಮಾಡ್ಕೊತ ಕುಂತು ಬಿಡ್ತಾನೆ ನೋಡು. ರೂಢಿ ಅದು ಒಟ್ಟು ಹಂಗ ನೋಡಿ. ಆಗಿದ್ರು ಹಂಗ ಸಣ್ಣಾಗಿದ್ದಾಗ ಹಿಂಗ ನೋಡ್ಕೊಂಬ್ಲವ ಅವ. ಅವ್ರಿಗೆ ಸುಮ್ಮನೆ ಇರೋದಿಲ್ರಿ ಅವ್ರು, ಒಟ್ಟು ಏನಾರ ಕೆಲಸ ಬೇಕು ಅವ್ರಿಗೆ. ಲಕ್ಷ್ಮಿ ಅತ್ತಿಯರು ಹೆಂಗಾಗ್ಯವ್ರಿ? ಉಪ್ಪು ಖಾರ ದೋಸೆ ಬೇಷ ಆಗ್ಯಾವ, ಬಾಯಾಗ ರುಚಿ ಆಗ್ಯಾವಿಲ್ಲ? ಚಲೋ ಆಗ್ಯಾವ, ಮಸ್ತ್ ಆಗ್ಯಾವ, ಬರೀ ರುಚಿ ಆಗ್ಯಾವ. ಚಟ್ನಿ ಚಲೋ ಆಗೈತಾಳ? ಚಲೋ ಆಗೈತೆ ರೀ. ಹಣ್ಣು ಭಾಳ ಇದ್ವು, ಟಮಾಟಿ ಹಣ್ಣು, ಅದಕ್ಕೆ ಹುರಿದು ಇದನ್ನ ಚಟ್ನಿ ಮಾಡಿದ್ವಿ ರೀ. ಮಸ್ತ್ ಆಗ್ಯಾವ ನೋಡ್ರಿ ದೋಸೆ, ಮಸ್ತ್ ಆಗ್ಯಾವ. ಇಂಥ ತಿನ್ಕೊಂತ ಅಡ್ಡಾಡ್ತಾವ್ರಿ ಅತ್ತಿಯರಿಗೆ. ಒಟ್ಟ ಚಂದಂಗೆ ರೊಟ್ಟಿ ತಿನ್ನೋದಿಲ್ಲ, ಚಪಾತಿ ಮಾಡ್ತಾ ತಿನ್ನೋದಿಲ್ಲ. ರೊಟ್ಟಿ ಅಂಕರ ನಾ ಯಾಕಂತ ಒಂದು ತಿಂತಾವ್ರಿ. ಅದಕ್ಕೆ ಹತ್ತಿದ್ದಿತ್ರಿ ಅದು. ಶಕ್ತಿ ಬಾ ಏನು ಬರ್ತೈತ್ರಿ ಅತ್ತಿಯರಿಕೆಗೆ? ಮಾಡಬಾರ್ದವ ಲಕ್ಷ್ಮಿ, ರೊಟ್ಟಾಗ ಶಕ್ತಿ ಇರೋದು ಏನು? ಇವನು ಅಷ್ಟ ತಾತ್ಪೂರ್ತಕ್ಕೆ ಇವ ಶಕ್ತಿ ಬರ್ತೈತನ ಮನುಷ್ಯಾಗ. ಹೊರತುಂಬ ರೊಟ್ಟಿ ಮಾಡಿರ್ತಾರ ತಿನ್ಬೇಕು. ಏನು ನಿಮ್ಮ ವಯಸ್ಸಿನಾಗ ನಾವು 4-5 ರೊಟ್ಟಿ ತಿಂತಿದ್ವಿ ಗೊತ್ತೈತನ? ಒಂದು ರೊಟ್ಟಿ ಅದಕ್ಕೆ ಹತ್ತದ? ಹಾಂ 4 ಹೋಗ್ಬೇ ಅಮ್ಮ, ಹೋಗೋದಿಲ್ಲ ಅಮ್ಮ ನಿನಗೆ. ಹಿಂಗೆ ಇಂಥವೇನಾರು ಹದ ಇದ್ರೆ ಹೊಕ್ಕವಮ್ಮ, ಹೌದಿಲ್ಲ? ಯಾಕೆ ತಿನ್ಸಿ ಜೀವದ ಬಿಡಾಕ. ಅವು ಈಗ ತಿನ್ನೋದು ರೊಟ್ಟಿ ಚಪಾತಿ ಯಾಕಂತಾರೆ ಈಗ ನ್ಯಾರು ತಿನ್ನಾಕ? ಹಂಗಲ್ಲ ನೀಲ, ಇದನ್ನ ತಿನ್ಬೇಕು. ಇವು ಯಾವಾಗ ಅಷ್ಟ ತಿನ್ಬೇಕು. ಇಡ್ಲಿ ದೋಸೆ ಪಡ್ಡು ಇವೆಲ್ಲ ನಾಷ್ಟ ಯಾವಾಗಾರ ಬೇಕಂದಾಗ 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ತಿನ್ಬೇಕು. ದಿನ ರೊಟ್ಟಿ ಅಷ್ಟು ಗಟ್ಟಿ ಮನುಷ್ಯಾಗ ಯಾವುದು ಅಲ್ಲ. ಅನ್ನನೂ ಹೇಳ್ಬೇಡ್ರಿ, ಅನ್ನನೂ ಹಂಗೆ ತಿಂದು ಒಂದು ತಾಸಿಗೆ ಹೊಳೆ ಹೊಟ್ಟೆ ಸಿಗ್ತೈತಿ. ರೊಟ್ಟಿ ತಿನ್ರಿ, ಒಂದು 2-3 ರೊಟ್ಟಿ 4 ರೊಟ್ಟಿ ತಿನ್ರಿ. ಮಧ್ಯಾಹ್ನ ಹೊಟ್ಟೆ ಮೀ ಸಿಗೋದಿಲ್ಲ ನೋಡಿ. 2 ಥರ ಪಲ್ಯ ಮೊಸರು ಚಟ್ನಿ ಇದ್ದು ಬಿಟ್ರೆ ಒಂದಿಟ್ಟು ಬಾಜಿ ಕೊಟ್ಟು ಪಚಡಿ ಅದು ಇತ್ತಂದ್ರೆ ಮತ್ತೇನೈತಿ, ಮಸ್ತ್ ಹೊಡೆ ತುಂಬತೈತಿ. ನಮ್ಮ ಹುಡುಗರು
ಎಲ್ಲಿ ನಿನ್ನ ಗಂಡ ಎಲ್ಲಿ ನಾನು ಹೊಲಕ್ಕೆ ಹೋಗೋದ್ರಾಗ ಹುಡುಗರು ತಿಂದ್ವ ಬಿಟ್ವ ಎಲ್ಲಿ ನೋಡ್ಬೇಕು ಇವಾಗ ಬರೀ ದುಡಿ ತಿನ್ನು ಬರೀ ಇದಾಗ ಹಂಗೆ ಮುಂಜಾನೆ ಮಾಡಿಟ್ಟು ಹೋದ್ವಿ ಅಂದ್ರೆ ಮನ್ಯಾಗ ಏನಿರ್ತೈತೆ ಅಂದ ಅದಂತಿದ್ದಿಲ್ಲ ಇದಂತಿದ್ದಿಲ್ಲ ಈಗ ಬಂದ ಬಿಡೆ ಹೊಸ ನಮನಿ ಒಂದೊಂದು ಥರ ಇಡ್ಲ್ಯಾಗ ಏಸ್ ಥರ ಮಾಡ್ತಾರೆ ದೋಸೆಗೆ ಏಸ್ ಥರ ಮಾಡ್ತಾರೆ ಅನ್ನೋದಾಗ ಥರ ಅನ್ನೀಗ ನಮಗೆ ಒಗ್ಗರಣೆನ ಬಿಟ್ರೆ ಏನು ಗೊತ್ತಿದ್ದಿಲ್ಲ ಈಗೇನು ಬಿಡು ಹೆಸರು ಅನ್ನಕ್ಕೆ ಬರೋದಿಲ್ಲ ಹಂಗೆ ಈಗೇನು ಥರ ಅಡಿಗೆ ಕಂಡು ಹಿಡ್ದಾರ ಬಿಡಿ ಈಗ ಇದು ಇರ್ತದಲ್ಲ ಇದನ್ನ ಕಾಯಿಪಲ್ಲೆ ಹಾಕಿರ್ತಾರಲ್ಲ ಲಕ್ಷ್ಮಿ ಏನದು ಅದು ಬಣ್ಣ ಇರ್ತದಲ್ಲ ಅವಕ್ಕೆ ಏನಂತಾರ ಅವಕ್ಕೆ ಅವ ಪಿಜ್ಜಾ ಬರ್ಗರ್ ನೋಡುವ ಹೆಂಗೆ ಹೇಳ್ತಾಳ ನೀಲ ನಿನ್ನ ಮಗಳು ಪಿಜ್ಜಾ ಬರ್ಗರ್ ಅಂತ ಇದನ್ನ ಆಗಿನ ಹಿಂದಿನ ಕಾಲದ ಏನಾರು ಅಡಿಗೆ ಹೆಸರು ಏನಂತ ಹೇಳಕ್ ಬರೋದಿಲ್ಲ ಈಗಿನ ಎಷ್ಟು ದೌಡ್ ಬತ್ತೆ ಹೇಳ್ತಾರೆ ನೋಡು ಯಾಕೆ ಅವ್ರೇನು ಮಾಡ್ಯಾರ ಬಿಟ್ಟಾರ ಬಿಡ ಪಾಪ ಲಕ್ಷ್ಮಿ ಅಮ್ಮಗೋಸ್ ಬಿಸಿನೀರು ಕೊಡ್ಯವ ಹ್ಞೂ ತುಂಬ್ಕೊಂಬರ್ತೀನಿ ಅಮ್ಮ ತಗೋಬೇ ನೀರು ಕಾಸು ಬಿಡ್ತಾವನ ಲಕ್ಷ್ಮಿ ಉಗುರು ಬಿಸಿ ಅದಾವಿಲ್ಲ ಉಗುರು ಬಿಸಿ ಬೆಚ್ಚಗದವ ಭಾಳ ಸುಡಂಗಿಲ್ಲ ಕುಡಿಯಂಗದವ ಬೇ ಲಕ್ಷ್ಮಿ ನಿಮ್ಮ ಅಪ್ಪರಿಗೆ ನಾಷ್ಟ ಮಾಡಕ್ಕೆ ಬರೋ ಹೋಗ್ಯವ ಇದನ್ನ ಮತ್ತು ನಮಗೂ ನಾಷ್ಟ ಹೊತ್ತಾಕತಿ ಹಾಕೊಡು ಅಂತ ಕೇಳ್ಬಾ ಹೋಗು ಹೊಕ್ಕೆ ಬರ್ತೀನಿ ಅವ್ವ ಅಪ್ಪಗಲ್ಲೇ ಹಾಕೊಡ್ಬೇಕಂತ ಹಾಕೊಟ್ಟು ಬಾ ಅಡಿಗೆ ಮನೇನು ಹರವೇತಿ ಕುಂದ್ರಾಗ ಗಾಂವ್ ಹೋಗೋದಿಲ್ಲ ಅಲ್ಲೇ ಕೊಟ್ಟು ಬಾ ಹೋಗಿ ಹಾಕಿ ಬೇ ಅವಸರ ಮಾಡ್ಬೇಡ ಕೊಟ್ಟು ನೀರು ಅದು ತುಂಬಿ ಕೊಡು ಏನ ಬೇ ಲಕ್ಷ್ಮಿ ನೀನು ನೋಡಿಲ್ವಾ ಒಂದೇ ನೆನಪಿಟ್ಕೋ ಇವತ್ತು ಯಾರಿಗೆ ನೀನು ಊಟಕ್ಕೆ ಹಾಕೊಡು ನಾಷ್ಟಕ್ಕೆ ಹಾಕೊಡು ಯಾರೇ ಇವತ್ತು ಮನೆಗೆ ಬರಲಿ ಏನ ಮೊದ್ಲ ನೀರು ಕೊಡ್ಬೇಕು ಊಟಕ್ಕೆ ಕೊಡೋಕಿನ ಮುಂಚೆಕ ಮೊದ್ಲ ನೀರು ತುಂಬಿಟ್ಟು ಆಮೇಲೆ ಊಟಕ್ಕೆ ಹಚ್ಕೊಡಕ್ಕೆ ಕಲಿಬೇಕು ಯಾಕಂದ್ರೆ ಈಗ ನಾವು ಮನ್ಯಾಗ ಇರ್ತೇವ ಹೇಳ್ತೇವೆ ನೀನು ನೀರು ಕೊಡು ಮಾಡಂತ ಈಗ ನಾವು ಏನಾರ ಅಚಾನಕ್ ಆಗಿ ಏನಕ್ಕೆ ಹೊಲಕ್ಕೆ ಹೋಗಿರ್ತೀವಲ್ಲ ಎಲ್ಲರೂ ಊರಿಗೆ ಹೋಗೋದು ಬಂದಿರ್ತೈತೆ ಹಂಗೆ ಬಂದಾಗ ನಿಮ್ಮ ಮನ್ಯಾಗಿದ್ದಾಗ ಊಟಕ್ಕೆ ಹಚ್ಕೊಡ್ತಿರ್ತೀಯಲ್ಲ ಮೊದ್ಲ ನೀರು ತುಂಬಿಟ್ಟು ಊಟಕ್ಕೆ ಹಚ್ಕೊಡ್ಬೇಕು ಏನು ಈಗ ಯಾರ ಊರಾಗಿಂದ ಮೊದ್ಲು ಬಂದ್ರಪ್ಪ ಅಂತಂದ್ರೆ ಬರ್ರಿ ಒಳಗೆ ಕುಂದ್ರ ಅಂತ ಹೇಳಿ ಅವ್ರಿಗೆ ನೀರು ಅದು ತುಂಬಿಕೊಟ್ಟು ಹೆಂಗದಿರಿ ಆರಾಮದಿರಿ ಅಂತಂದು ಕೇಳೋ ಪದ್ಧತಿ ಇಟ್ಕೋಬೇಕೇನು ಹಂಗ್ಯಾಕಕ್ಕ ಎಲ್ಲ ಶಾಣಕ್ಯದಾಳಕ್ಕೆ ಲಕ್ಷ್ಮಿ ಯಾರ ಮನೆಗೆ ಬಂದ್ರ ಹೋದ್ರ ಇಲ್ಲೇ ಯಾರ ಓಣ್ಯಾಗ ಬರ್ಲಿ ಮೊದ್ಲು ಬರ್ರಿ ಕುಂದಿರಿ ಅಂತಂದ ಕರಿತಾಳಕ್ಕೆ ಹಂಗೇನು ಇದು ಮಾಡೋದಿಲ್ಲ ಹಂಗಲ್ನಿಲ್ಲ ಒಟ್ಟ ಹೇಳ್ಬೇಕಾವ ಹುಡುಗರಿಗೆ ತಿಳಿಯೋದಿಲ್ಲ ಹುಡುಗರಿಗೆ ಅದ್ರ ಸಂಬಂಧ ಹೇಳೋದೊಮ್ಮೆ ಏನಾರ ಓದು ಗದ್ಲಕ್ಕೆ ಬಿದ್ದಿರ್ತಾರೆ ಏನಾರ ಒಂದು ಎಲ್ಲಾರು ಕಾಲೇಜಿಗೆ ಹೋಗಿ ಅವ್ತಿರ್ತೈತೆ ಮತ್ತೆ ಈಗ ಬಂದಾರ ಏನಂತಾರ ಈ ಹುಡುಗಿ ನೋಡಿ ಮಾತಾಡ್ಸ್ಲಿ ಅಂತ ಅನ್ಬಾರ್ದಲ್ಲ ಅದಕ್ಕೆಲ್ಲ ತಿಳುವಳಿಕೆ ಕಲಿಸ್ಬೇಕು ಮಕ್ಕಳಿಗೆ ಹೌದಿಲ್ಲ ಏನಂತೀರಿ ಅತ್ಯಾರ ಬರಬರಿ ಬಿಡುವ ಅದಕ್ಕೇನ ತಪ್ಪು ಹೇಳಿದ್ರೆ ಆಕೆ ಶಾಣಕ್ಯದಾಳ ಲಕ್ಷ್ಮಿ ಹಂಗ ಅವ ಅಪ್ಪೆ ಆತು ಈಕೆ ಆತು ನಿಮ್ಮ ಚಿಗವನ ಮಕ್ಕಳಾತ ಎಲ್ಲರೂ ಇದಾದಾರ ಶಾನೆ ಇರ್ತಾರ ಹಂಗೇನು ಇದು ಮಾಡೋದಿಲ್ಲ ಕಿವಿ ಮಾತು ಹೇಳೋದವ ಶಾನೆ ಇರಲಿ ಹುಡುಗರು ಹಂಗೆ ಇರಲಿ ಒಟ್ಟು ಹೇಳ್ಕೊಂತಾನೆ ಇರಬೇಕು ಒಟ್ಟು ಅವ್ರಿಗೆ ಒಂದಿಟ್ಟು ಇದು ಇರಬೇಕು ಮನ್ಯಾಗ ಕಿವಿ ಮಾತು ಹೌದಿಲ್ಲ ಹ್ಞೂ ಅತ್ಯಾರ ಹೌದ್ರಿ ರವಿವಾರ ಐತಿ ಲಕ್ಷ್ಮಿ ಕಾಲೇಜಿಗೆ ಹಾಕೊಂಡು ಹೋಗಿದ್ದು ಏನಾರು ಚೂಡಿದಾರ ಅವು ಇದ್ರೆ ಅವನ್ನ ಪುಡಿ ಹಾಕಿ ಬಿಸಿನೀರ್ದ ನೋಡು ಎಲ್ಲರದು ಜಳಕ ಆಗೈತಿ ಅವು ಬಿಸಿನೀರು ಇದ್ವು ಅಂದ್ರೆ ಸ್ವಲ್ಪ ಬಿಸಿನೀರು ಹಾಕಿ ತೋರ್ಸಿಡು ಏನಾರ ಕಾಲಾಗದು ಹೊಲಸಾಗಿದ್ರೆ ಇಂಥ ಕೈಯಾಗದು ಹೊಲಸಾಗಿದ್ರೆ ಹೊಲಸು ಬಿಡ್ತಾವು ಹಿಂದಗಡೆ ಕುಕ್ಕಿ ಹಾಕ್ತೀನಿ ನಾನು ತೋರ್ಸಿಟ್ಟು ಬಾ ಹೋಗುವ ಅವನ್ನ ಬ್ಯಾಡವ ತೋರ್ಸಿಟ್ಟು ಒಗದು ಹಾಕೊಂತೀನಿ ಹೇಳ ನಿಮ್ದು ಏನಾರ ಕೆಲಸ ಇದ್ರೆ ಮಾಡ್ಕೋಬಿ ಬ್ಯಾಡವ ನಿನ್ಗೆ ಹಸನ ಆಗೋದಿಲ್ಲ ಬ್ಯಾಡವಾ ಭಾಳದವಲ್ಲ ನಿಮ್ದು ಏನಾರ ಕೆಲಸ ಇದ್ರೆ ಮಾಡ್ಕೊರ ನಾನು ಇದನ್ನ ಮಾಡ್ತೇನೆ ಹಿಂದಗಡೆ ನಾ ಒಗದು ಹಾಕೊಂತೇನೆ ಅವ ತೋರ್ಸಿಟ್ಟು ಇಲ್ಲ ನಾ ಇಲ್ಲೇ ಕುಂತ ಹಾಕೊಡ್ತೇನೆ ನೀನು ಹಚ್ಕೊಂಡ್ಬಿಡು ಬೇಕಾಕೆ ಜೊತೆ ತಿನ್ನು ಮತ್ತೆ ಒಬ್ಬರು ಆದ್ರೆ ತಿನ್ನಕ್ಕೆ ಬೇಸರ ಅನ್ಸತಿ ನಾ ಇಲ್ಲೇ ಕುಂದಿರ್ತೇನೆ ಹಾಕೊಡ್ತೇನೆ ನೀನು ತಿನ್ಬಿಡು ತಡ್ರಿ ಗಾಂವ್ ಆಗೋದಿಲ್ಲ ಬಾರವ ಇಲ್ಲೇ ಹಾಕೊಡ್ತೇನೆ ನಾನು ತಿನ್ ನೀನು ಪಟ್ಟಿ ಹೊತ್ತಾಗೈತಿ ಮತ್ತೆ ನಾಷ್ಟಾಕ ಲೇಟ್ ಮಾಡ್ಕೊಂಡ್ರೆ ಮಧ್ಯಾಹ್ನ ಮತ್ತೆ ಊಟಕ್ಕೆ ಬೇಸ್ ಅನ್ಸೋದಿಲ್ಲ ಹಸು ಆಗೋದಿಲ್ಲ ತಿನ್ಬಿಡಾಗಿಲ್ಲ ನೀಲ ಅನ್ಸತಿ ನೀನು ಹಚ್ಕೊಂಡ್ಬಿಡಾಕ ನೀನು ಹಚ್ಕೋತೇನೆ ಬೇಸಾಗ್ಯಾವ ಉಪಕಾರ ದೋಸೆ ಬಾಯಾಗ ಮಸ್ತ್ ರುಚಿಯಾಗ್ಯಾವಕ್ಕ ಭಾರಿ ರುಚಿಯಾಗ್ಯಾವ ಬಿಡು ಒಳ್ಳೆ ಚಲೋ ಆಗ್ಯಾವ ಕಮಲ ಭಾರಿ ರುಚಿಯಾಗಿದ್ವು ಸುರಕಂಕ್ರ ಬೇಸ್ ನೋಡ್ರಿ ಅತ್ತಾರ ಇವು ಮುಂಜಾನೆ ಇದನ್ನ ಹಿಂಗೇನಾರು ಅವಲಕ್ಕಿ ಉಪ್ಪಿಟ್ಟು ಒಲ್ಲೆ ಅಂದಾರಿಗೆ ಬಡ ಎಲ್ಲ ತರಕಾರಿ ಅದನ್ನು ಹಾಕಿ ಮೆಣಸಿನ್ಕಾಯಿ ಇದನ್ನ ಅರ್ದಿದ್ದೆಲ್ಲ ಹಾಕಿ ಉಳ್ಳಾಗಡ್ಡಿ ಇಂಥವೆಲ್ಲ ಹಾಕಿ ಬಡ ಕಲಿಸಿ ಉಪ್ಪು ಎಲ್ಲ ಹಾಕಿ ಹೊಯ್ಕೊಳ್ಳೋದು ಭಾಳ ಬೇಸ್ರಿ ಮುಂಜಾನೆ ಉಪ್ಪಿಟ್ಟು ಒಲ್ಲೆ ಅಂತ ಅವ್ರು ಹುಡುಗರು ತಿನ್ನಾಕ ಅವಸರಕ್ಕೆ ಮುಂಜಾನೆ ಎಲ್ಲರೂ ಹೊಂಟಾಗ ಆಗೋದಿಲ್ಲ ಬಿಡವ ಹೊಯ್ಕೊಂತ ಕುಂದ್ರದು ಎಲ್ಲಾಕತಿ ದೋಸೆನ ಮಾಡ್ಕೊಂತ ಕುಂದ್ರದು ಆಗೋದಿಲ್ಲ ಏನು ಖಾಲಿ ಇರ್ಬೇಕು ಮುಂಜಾನೆ ಮನೆಯಾಗ ಹೊಲಕ್ಕೆ ಹೋಗುವಾರ ಇರಬಾರ್ದು ಅಂದ್ರೆ ಬೇಸಿವು ಮಾಡಕ್ಕೆ ಹೊಲಕ್ಕೆ ಹೋಗುವಾರ ಇದ್ರೆ ರೊಟ್ಟಿನ ಮದ್ದು ಕರೆ ಬಿಡ್ರಿ ಅತ್ಯಾರ ಅದು ರೊಟ್ಟಿ ಬೇಕ್ರಿ ಮನ್ಯಾಗ ಇವ್ರಿಗೆ ಚಾ ಕುಡಿತೀರೇನ ನೀಲ್ಲ ಚಾ ಮಾಡ್ಲೇನವ ನೀನು ಕೊಟ್ಟು ಒಲ್ ಬಿಡಕ್ಕ ನಾನು ಮುಂಜಾನೆ 2 ಸರ ಕುಡ್ತೇನಿ ಒಲ್ ಬಿಡಕ್ಕ ನಾನು ಒಲ್ ಬಿಡುವ ಯಾವ ಹೊಳ ಮಳ ಕುಡಿದ್ರೆ ಪಿತ್ತದಂಗಕತಿ ಬ್ಯಾ ಬಿಡಕಂಬ್ಲ ನೀ ಇಟ್ಕೊಂತಿದ್ರಿ ಇಟ್ಕೋ ಒಂದು ಕಪ್ ನಾನು ಒಲ್ ಬಿಡ್ರಿ ಅತ್ಯಾರ ಕತೆ ಹೆಂಗೆ ಅನ್ನಿಸ್ತೀರಿ ನಿಮ್ಗೆ ಉಪ್ಪು ಖಾರ ದೋಸೆ ಮಾಡೋದು ಹೇಳೇನ್ರಿ ನೀವು ಆ ಥರ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದತ್ತಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರು ಹೊಸದಾಗಿ ನಮ್ಮ ಕತೆಗಳನ್ನ ನೋಡಾತಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ ನಮಗೂ ಖುಷಿ ಆಗತ್ತೆ ನಮ್ಮ ಕತೆಗಳು ನಿಮ್ಗೆ ಇಷ್ಟ ಆಗತ್ತಾ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಕತೆಗಳು ಹೆಂಗೆ ಬರತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ.